ನಮಸ್ಕಾರ. ಈಗಾಗಲೇ ನಾವು ವಿಶ್ವ ಲಂಗ್ ಕ್ಯಾನ್ಸರ್ ದಿನದಂದು ಲಂಗ್ ಕ್ಯಾನ್ಸರ್ ಬಗ್ಗೆ ಸುಮಾರು ಮಾಹಿತಿಗಳನ್ನು ತಿಳ್ಕೊತಾ ಇರ್ತೀವಿ. ಹಾಗಿದ್ದಲ್ಲಿ ನಮಗೆ ಒಂದು ಪ್ರಶ್ನೆ ಬರಬಹುದು. ಈಗ ನಮಗೆ ಸುದೀರ್ಘ ಕಾಲ ಕೆಮ್ಮು ಬರ್ತಿದೆ, ತೂಕ ಕಮ್ಮಿ ಆಗ್ತಿದೆ, ಊಟ ಮಾಡೋದು ಕಮ್ಮಿ ಆಗ್ತಾ ಇದೆ ನಮಗೆ. ಹಾಗಿದ್ದಲ್ಲಿ ಇದೆಲ್ಲವೂ ಲಂಗ್ ಕ್ಯಾನ್ಸರ್ನ ಲಕ್ಷಣಗಳೇನಾ ಅಂತ. ಹೌದು, ಇದು ಲಂಗ್ ಕ್ಯಾನ್ಸರ್ನ ಲಕ್ಷಣಗಳಿಗೆ ಪಾಯಿಂಟ್ಔಟ್ ಮಾಡುತ್ತೆ. ಪ್ರಧಾನವಾಗಿ ಲಂಗ್ ಕ್ಯಾನ್ಸರಲ್ಲಿ ಈ ಲಕ್ಷಣಗಳನ್ನು ನೋಡ್ತೀವಿ. ಆದರೆ ಇದು ಲಂಗ್ ಕ್ಯಾನ್ಸರೇ ಆಗಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಯಥಾಶೀಘ್ರ ವೈದ್ಯರ ಹತ್ರ ಹೋಗಿ ತಾವು ಪರೀಕ್ಷೆಯನ್ನು ಮಾಡಿಸ್ಕೊಂಡಿದ್ದಲ್ಲಿ ಮೊದಲಿಗೆ ಎಲ್ಲ ರೊಟೀನ್ ಇನ್ವೆಸ್ಟಿಗೇಷನ್ಸನ್ನು ಮಾಡ್ತಾರೆ. ನಮ್ಮ ದೇಶದಲ್ಲಿ ಇವತ್ತಿಗೆ ಕೂಡ ಟ್ಯೂಬರ್ಕ್ಯುಲೋಸಿಸ್ ಎಂಡೆಮಿಕ್ ಡಿಸೀಸ್ ಆದ ಕಾರಣದಿಂದ ಮೊದಲು ಎಲ್ಲ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂದರೆ ಪ್ರಧಾನವಾಗಿ ಟ್ಯೂಬರ್ಕ್ಯುಲೋಸಿಸ್ ಇತ್ಯಾದಿ ಗಟ್ಟಿಯಾದ ಕಾಯಿಲೆಗಳನ್ನು ಮೊದಲು ಟೆಸ್ಟ್ ಮಾಡಿ ರೂಲ್ ಔಟ್ ಮಾಡಿದ ನಂತರ ಮ್ಯಾಲಿಗ್ನೆನ್ಸಿ ಅಥವಾ ಕ್ಯಾನ್ಸರನ್ನು ಡಯಾಗ್ನೈಸ್ ಮಾಡಲಾಗತ್ತೆ. ಈ ಒಂದು ಮೂಲಕ ನಾವೇನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಅಂದರೆ, ಬರುವಂತಹ ಪ್ರತಿಯೊಂದು ಕೆಮ್ಮಿನೊಂದಿಗೆ ಕಫ ಹಾಗೂ ಎದೆ ನೋವು, ಉಸಿರಾಟಕ್ಕೆ ತೊಂದರೆ ಆಗಲಿ, ತೂಕ ಕಮ್ಮಿ ಆಗೋದಾಗಲಿ ಯಾವಾಗಲೂ ಲಂಗ್ ಕ್ಯಾನ್ಸರೇ ಆಗಬೇಕಾಗಿರುವ ಅಂತಹ ಅವಶ್ಯಕತೆಗಳಿಲ್ಲ. ಲಂಗ್ ಕ್ಯಾನ್ಸರ್ ಅಲ್ಲದೆ ಬೇರೆ ಎಷ್ಟು ಇನ್ಫೆಕ್ಷನ್ಸ್ಗಳು ಕೂಡ ಆಗಿರಬಹುದು. ಯಾವುದೇ ಆಗಲಿ ಎಷ್ಟು ಶೀಘ್ರದಲ್ಲಿ ತಾವು ಅದನ್ನು ತಪಾಸಣೆ ಮಾಡಿಸ್ಕೊತೀರೋ ಅಷ್ಟು ಉತ್ತಮ, ಅಷ್ಟು ಬೇಗ ತಾವು ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗ್ತೀರಿ. ನಮಸ್ಕಾರ.